ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈಗ ಒಂದು ಸುಂದರವಾದಂತಹ ಧ್ಯಾನಕ್ಕೆ ನಾವು ಧ್ಯಾನವನ್ನ ಮಾಡೋಣ. ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಕೈಗಳನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ನಿಧಾನವಾಗಿ ನಮ್ಮ ತೊಡೆಯ ಮೇಲೆ ಇಟ್ಕೊಳ್ಳೋಣ. ಕಣ್ಣನ್ನ ನಾವು ಕೋಮಲತೆಯಿಂದ ನಿಧಾನವಾಗಿ ನಾವು ಮುಚ್ಚೋಣ. ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡು ಬರೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ಕೆಲವೊಮ್ಮೆ ನಮಗೆ ಆರೋಗ್ಯದ ಅನಾರೋಗ್ಯ ಇತ್ತು ಅಂತ ಹೇಳಿದ್ರೆ, ನಮ್ಮ ಆರೋಗ್ಯದ ಅಸಹಾಯಕ ಸ್ಥಿತಿಯಿಂದ ನಾವು ಧ್ಯಾನ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ನಾವು ಮಲ್ಕೊಂಡು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಸದಾ ಆ ಧ್ಯಾನದ ಜೊತೆಗೆ ನಾವು ಇರ್ಬೇಕು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ನಮ್ಮ ಗಮನವನ್ನ ನಾವು ನೋಡ್ಬೇಕು, ಅನುಭವಿಸಬೇಕು. ಒಳಗೆ ಬರುವ ಉಸಿರು ತಣ್ಣನೆಯ ಅನುಭವವನ್ನ ತಗೊಳ್ತಾ ಇದೆ. ಹೊರಗೆ ಹೋಗುವ ಉಸಿರು ಬೆಚ್ಚನೆಯ ಅನುಭವವನ್ನ ಕೊಡ್ತಾ ಇದ್ದೇನೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಮ್ಮ ಪಾದದ ಹತ್ತಿರ ತಗೊಂಡ್ ಬರೋಣ. ಆ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಪಾದಗಳಿಂದ ಪ್ರಕಾಶಮಾನವಾದಂತಹ ದಿವ್ಯ ಚೇತನವು ಹರಡುತ್ತಾ ಹರಡುತ್ತಾ ಪಾದವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಪಾದಗಳಿನಲ್ಲಿರುವಂತಹ ಈ ದಿವ್ಯ ಚೇತನವು ಮೊಣಕಾಲುಗಳಲ್ಲಿ, ಹಿಮ್ಮಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಮಂಡಿಗಳಲ್ಲಿ ಹರಿದು ಬರ್ತಾ ಈ ದಿವ್ಯ ಶಕ್ತಿಯು, ಪ್ರಕಾಶವು
ಹರಡುತ್ತಾ ಹರಡುತ್ತಾ ನಮ್ಮ ತೊಡೆಗಳನ್ನ ವ್ಯಾಪಿಸಿಕೊಂಡಿದೆ. ಈ ಪ್ರಕಾಶವು ಹರಡುತ್ತಾ ಹರಡುತ್ತಾ ನಮ್ಮ ಸೊಂಟದ ಭಾಗವನ್ನ, ಬೆನ್ನು ಮೂಳೆಗಳನ್ನ ಎಲ್ಲಾ ಕಡೆಗೂ ಕೂಡ ಪ್ರಕಾಶವು ತುಂಬಿ ಹೋಗಿದೆ. ಈ ದಿವ್ಯ ಕಾಂತಿಯ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಬೆನ್ನು ಮೂಳೆಯನ್ನ, ಬೆನ್ನಿನ ಭಾಗಗಳೆಲ್ಲವನ್ನ ಕೂಡ ವ್ಯಾಪಿಸಿಕೊಂಡಿದೆ. ಈ ಚೇತನ ಶಕ್ತಿಯು ಹರಡುತ್ತಾ ಹರಡುತ್ತಾ ನಮ್ಮ ಭುಜಗಳನ್ನ, ನಮ್ಮ ಮೊಣಕೈಗಳನ್ನ, ನಮ್ಮ ಕೈಗಳನ್ನ, ನಮ್ಮ ಅಂಗೈಯನ್ನು, ನಮ್ಮ ಕೈ ಬೆರಳುಗಳೆಲ್ಲವೂ ಕೂಡ ಈ ಕಾಂತಿಯಿಂದ, ಈ ಪ್ರಕಾಶತೆಯಿಂದ ತುಂಬಿ ಹೋಗಿದೆ. ಚೇತನ ಹರಡುತ್ತಾ ಹರಡುತ್ತಾ ನಮ್ಮ ಗಂಟಲಿನ ಭಾಗವನ್ನ, ನಮ್ಮ ಶಿರದ ಭಾಗದಲ್ಲಿ, ನಮ್ಮ ಹಣೆಗಳಲ್ಲಿ, ಉಬ್ಬುಗಳಲ್ಲಿ, ಕಣ್ಣುಗಳಲ್ಲಿ, ಬಾಯಿನಲ್ಲಿ, ಗಲ್ಲದಲ್ಲಿ, ನಮ್ಮ ಎಲ್ಲ ಶಿರಭಾಗವನ್ನೆಲ್ಲವನ್ನು ಕೂಡ ಆವರಿಸಿಕೊಂಡಿದೆ. ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಬೆಳಕು, ಕೇವಲ ಬೆಳಕು, ಈ ಚಿನ್ನದ ಬಣ್ಣದ ಬೆಳಕು. ಹಾಗೆ ಆಕಾಶವನ್ನ ಗಮನಿಸುತ್ತಾ ಬ್ರಹ್ಮಾಂಡದಿಂದಲೂ ಕೂಡ ಪ್ರಕಾಶವಾದಂತಹ ಆ ಪರಮಾತ್ಮನ ಚೈತನ್ಯವು ನಮ್ಮ ಸಹಸ್ರಾರ ಚಕ್ರವನ್ನ ತುಂಬಿಕೊಳ್ಳುತ್ತಿದೆ. ಪೃಥ್ವಿ ಮಾತೆಯಿಂದ ಬಂದಂತ ಚೇತನ, ಬ್ರಹ್ಮಾಂಡದಿಂದ ಬಂದಂತ ಚೇತನ ಎರಡೂ ಕೂಡ ನಮ್ಮ ಶರೀರವನ್ನ ತುಂಬಿ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯತೆಯಿಂದ ಪ್ರಜ್ವಲಿಸುತ್ತಿದೆ. ಶರೀರವೆಲ್ಲವೂ ಕೂಡ ಬೆಳಕಿನಿಂದ ತುಂಬಿ ಹೋಗಿದೆ. ಕೇವಲ ಪ್ರಕಾಶ, ಪ್ರಜ್ವಲತೆ, ಎಲ್ಲ ಈ ಬೆಳಕಿನ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಾಂತಿಯನ್ನ ಹೊರಚೆಲ್ಲುತ್ತಿದೆ. ದಿವ್ಯ ಚೇತನದ ಬೆಳಕು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಾಂತಿಯನ್ನ ಹರಡುತ್ತಿದೆ. ಶರೀರವೆಲ್ಲವೂ ಕೂಡ ಪ್ರಕಾಶಮಾನವಾಗಿ ಗೋಲಾಕಾರದಲ್ಲಿ ತನ್ನ ದಿವ್ಯ ಶಕ್ತಿಯನ್ನ ಹರಡುತ್ತಿದೆ.
ನಮ್ಮ ಎಲ್ಲ 7 ಚಕ್ರಗಳು, ನಮ್ಮ ಎಲ್ಲ 72,000 ನಾಡಿಗಳು, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ. ಎಲ್ಲಾ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ಚೇತನವು ಎಲ್ಲವನ್ನೂ ಕೂಡ ಗಮನಿಸುತ್ತಿದೆ, ಅನುಭವಿಸುತ್ತಿದೆ, ಹಾಗೆ ನೋಡುತ್ತಿದೆ. 7 ಚಕ್ರಗಳಲ್ಲಿಯೂ ಕೂಡ ಆ ದಿವ್ಯ ಪರಮಾತ್ಮರು ವಾಸವಾಗಿರುತ್ತಾರೆ. 7 ಚಕ್ರಗಳಲ್ಲಿಯೂ ಕೂಡ ಗಣೇಶ, ಲಕ್ಷ್ಮಿ, ಸರಸ್ವತಿ, ಬ್ರಹ್ಮ, ಹೀಗೆ ದೇವರುಗಳು ನಮ್ಮ 7 ಚಕ್ರಗಳಲ್ಲೂ ಕೂಡ ವಾಸವಾಗಿರುತ್ತಾನೆ. ಆದರೆ ನಾವು ಆ ಪರಮಾತ್ಮನನ್ನ ನನ್ನೊಳಗೆ ನೋಡದೆ, ನಮ್ಮೊಳಗೆ ಗುರುತಿಸದೆ, ಲೌಕಿಕ ಜಗತ್ತಿನಲ್ಲಿ ಹುಡುಕುತ್ತಿದ್ದೇವೆ, ಅಲೆದಾಡುತ್ತಿದ್ದೇವೆ, ತೊಳಲಾಟದಲ್ಲಿ ಬೇಯುತ್ತಿದ್ದೇವೆ. ಗಮನಿಸಿ, ನೋಡಿ, ನಮ್ಮ ಅರಿವಿಗೆ ಬರುತ್ತದೆ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ ಬಾಡಿ, ಶರೀರ, ಕೆಲವರಿಗೆ ತಣ್ಣನೆಯ ಅನುಭವ, ಕೆಲವರಿಗೆ ಶರೀರ ಭಾರವಾದಂತಹ ಅನುಭವ. ನಮ್ಮ ಹೃದಯ ಚಕ್ರವನ್ನ ಗಮನಿಸಿ, ನಮ್ಮ ಎಲ್ಲ ಗಮನವನ್ನ ಹೃದಯ ಚಕ್ರದ ಕಡೆಗೆ ತನ್ನಿರಿ. ಹೃದಯ ಚಕ್ರದಲ್ಲಿ ಆ ಪರಮಾತ್ಮನು ಜ್ಯೋತಿಯ ರೂಪದಲ್ಲಿ ನೆಲೆಸಿದ್ದಾನೆ. ಅದು ಕೇವಲ ಜ್ಯೋತಿಯಲ್ಲ, ಪ್ರಕಾಶ, ದಿವ್ಯವಾದಂತಹ ಆ ಬೆಳಕು, ಕತ್ತಲೆಯನ್ನ ತೆಗೆದು ಸದಾ ನಮ್ಮ ಬಾಳಿನಲ್ಲಿ ಬೆಳಕನ್ನ, ಪ್ರಕಾಶವನ್ನ ಬೀರುತ್ತಿದೆ.
ಬರೀ ಜ್ಯೋತಿಯನ್ನ ಆ ಪರಮಾತ್ಮನ ಸ್ವರೂಪವಾಗಿದೆ. ಅಲ್ಲಿ ಜ್ಯೋತಿ ಕೆಲವರಿಗೆ ಕಾಣಿಸ್ತಾ ಇದೆ, ಹೃದಯ ಚಕ್ರವು ವೈಬ್ರೇಷನ್ ಆಗ್ತಾ ಇದೆ. ಆ ಜ್ಯೋತಿ ಆ ಪರಮಾತ್ಮರು ಯಾರಂದ್ರೆ ಶ್ರೀರಾಮ ಆಗಿರ್ಬಹುದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬಹುದು, ಕುಲದೇವತೆ ಕುಲದೇವರುಗಳಾಗಿರ್ಬಹುದು, ಆಂಜನೇಯ ಆಗಿರ್ಬಹುದು, ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳು ನೆಲೆಸಿರುವುದು ಇದು. ವಿಶವಾದಂತಹ ಜ್ಯೋತಿಯ ಚಿನ್ನದ ಬಣ್ಣದ ಬೆಳಕು ನಮ್ಮ ಶರೀರವನ್ನೆಲ್ಲ ವ್ಯಾಪಿಸಿಕೊಳ್ಳುವುದು. ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ, ಆ ದಿವ್ಯ ತೇಜೋಮಯವಾದಂತಹ ಶಕ್ತಿಯಿಂದ ಶರೀರವೆಲ್ಲವೂ ಕೂಡ ಪ್ರಜ್ವಲವಾಗಿ ಪ್ರಕಾಶವನ್ನ ಬೀರ್ತಾ ಇದೆ. ಹಾಗೆ ಆ ಒಂದು ಶಕ್ತಿಯು ಶರೀರವನ್ನೆಲ್ಲವನ್ನು ಕೂಡ ಆ ಬೆಳಕು, ಆ ಜ್ಯೋತಿಯ ಬೆಳಕು ಶರೀರವನ್ನ ತುಂಬಿಕೊಂಡಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ತಾ ಮೂಲ ಸ್ವರೂಪಕ್ಕೆ ನಾವು ಬರ್ತಾ ಇದ್ದೇವೆ. ಈ ಎಲ್ಲಾ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಶಕ್ತಿಯು ಎಲ್ಲವನ್ನ ಹೋಗ್ತಾ ಇತ್ತು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡು ಬನ್ನಿ. ಹೇ ಪರಮಾತ್ಮ, ನಮ್ಮೆಲ್ಲರ ಶುದ್ಧ ಆತ್ಮಗಳು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹೇ ಪರಮಾತ್ಮ, ನಮ್ಮೆಲ್ಲರ ದಿವ್ಯ ಆತ್ಮಗಳು
ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಎನರ್ಜಿಗಳನ್ನ ಉತ್ಪತ್ತಿ ಉಂಟು ಮಾಡಿದ್ದರೆ, ಹಾಗೆ ಬೇರೆಯವರಿಂದ ನಮ್ಮ ಮೇಲೆ ನಕಾರಾತ್ಮಕ ಎನರ್ಜಿಗಳು ಉತ್ಪತ್ತಿಯಾಗಿದೆ, ಶುದ್ಧ ಮನಸ್ಸಿನಿಂದ ನಾವು ಕ್ಷಮೆಯನ್ನೇ ಯಾಚಿಸುತ್ತೇವೆ. ಕೈಗಳನ್ನ ಉಜ್ಜಿ ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಂಡು ಶರೀರದ ಎಲ್ಲ ಭಾಗಗಳಲ್ಲಿ ಸುಂದರವಾದಂತಹ ಧ್ಯಾನ. ಅನುಭವನ ಶೇರ್ ಮಾಡ್ಬೇಕು. ಸ್ವಚ್ಛತೆ ಹೇಳಿ ಶೀಲಾ ಅವ್ರೆ. ಮೇಡಮ್ ನನ್ಗೆ ಈ ಸಲ ಅದೇ ಒಂಥರ ಬಾಡಿ ಎಲ್ಲ ವೈಬ್ರೇಷನ್ ಆದಂಗೆ ಮತ್ತೆ ತೇಲ್ತಾ ಇರೋ ತರ ಒಂದು ಅನುಭವ ಆಯ್ತು ಮೇಡಮ್. ಸೂಪರ್, ಅದ್ಭುತ. ನೋಡಿದ್ರಾ? ನಿಜ, ಇಷ್ಟು ದಿನಕ್ಕೆ ಫಸ್ಟ್ ಟೈಮು ಮತ್ತೆ ಈಗ ಮೇಡಮ್ ಹಂಗ ಆಗ್ತಿರೋದು ಮತ್ತೆ. ಹಾ ಹಾ, ಅದಕ್ಕಿಂತ ಇನ್ನೇನ್ ಬೇಕು? ಒಳ್ಳೆ ಅನುಭವನೇ ಆಗ್ತಾ ಇದೆಯಲ್ಲ. ಹೌದು ಮೇಡಮ್. ಸೂಪರ್ ಸೂಪರ್. ನಿಮ್ಮ ಅನುಗ್ರಹ ಮೇಡಮ್ ಅದು. ನಿಮ್ಮ ಒಳಗಡೆ ಇರುವಂತಹ ಆ ಪರಮಾತ್ಮನ ಅನುಗ್ರಹ ಎಲ್ಲ ಕೂಡ ನಿಮ್ಮ ಒಂದು ಸಾಧನೆ. ನೀವು ಮಾಡ್ತಾ ಇರುವಂತ ಪ್ರಯತ್ನನೇ ಇದಕ್ಕೆಲ್ಲ ಕಾರಣ ಆಗುತ್ತೆ. ಸೂಪರ್ ಸೂಪರ್. ಒಳ್ಳೆ ಅನುಭವ ನಿಮ್ಗೆ ಆಗ್ತಾ ಇದೆ. ಒಳ್ಳೇದಾಗ್ಲಿ. ಆಯ್ತು ಮೇಡಮ್. ಇನ್ಯಾರು ಹೇಳ್ತೀರಾ? ಎಲ್ಲರಿಗೂ ಕೂಡ ಒಂದೊಂದು ರೀತಿಯಾದಂತಹ ಅನುಭವಗಳಾಗ್ತಾ ಇರುತ್ತೆ. ಶಶಿಕಲಾ ಅವರಿಗೆ ನೀವು ವಿಡಿಯೋಗಳನ್ನ ಆನ್ ಮಾಡ್ಬೇಕು. ಹೇಗಾಗ್ತಾ ಇದೆ? ತುಂಬಾ ಚೆನ್ನಾಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್. ಹಾರ್ಟ್ ಚಕ್ರದಲ್ಲಿ ಶಿವ ಪಾರ್ವತಿ ಕಾಣಿಸಿದ್ರು, ಹೆವಿ ಅನಿಸ್ತಿತ್ತು ಹಾರ್ಟ್ ಚಕ್ರದಲ್ಲಿ. ಒಳ್ಳೆ ದಿವ್ಯವಾದಂತ ಅನುಭವ. ಮೇಡಮ್ ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ. ಕೇಳಿಸ್ತು ಹೇಳಿದ್ದು. ಒಳ್ಳೆ ಅನುಭವನೇ ನಿಮ್ಗೆ. ಎಲ್ಲರಿಗೂ ಕೂಡ ಅನುಭವ ಆಗ್ತಾ ಇದೆ. ಹೌದು ಮೇಡಮ್. ಸೂಪರ್ ಸೂಪರ್. ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನದ ಫಲವೇ ಇದೆಲ್ಲ. ಒಳ್ಳೇದಾಗ್ಲಿ. ನಮ್ ಪ್ರಯತ್ನದ ಜೊತೆಗೆ ನೀವ್ ಯಾವಾಗ್ಲೂ ಸ್ಪಂದಿಸೋ ಅನ್ಸದಲ್ಲ ಮೇಡಮ್, ಅದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಹೇಳಕ್ ತೀರದು ಮೇಡಮ್, ಅದ ಪದಗಳಲ್ಲಿ ಹೇಳಕ್ ತೀರದು ಅದ್ನ. ನಮ್ಮದೇನು ಇಲ್ಲ, ಪರಮಾತ್ಮನ ಅನುಗ್ರಹ. ನಿಮ್ಮ ಒಳಗಡೆ ಇರುವಂತಹ ಪರಮಾತ್ಮ, ನೀವೇನ್ ಬಯಸ್ತಾ ಇದ್ದೀರಲ್ಲ ಅದನ್ನ ಆ ಪರಮಾತ್ಮ ಕೊಡ್ತಾ ಇದ್ದಾನೆ. ನಾವ್ ಇವತ್ತು ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಎಲ್ಲವೂ ಕೂಡ ಅವನ ಅನುಗ್ರಹನೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಎಲ್ಲರಿಗೂ ಕೂಡ ಆ ಪರಮಾತ್ಮ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ.